ಕರೆಕ್ಟ್ ಮಾಡಲಿ. ಅದನ್ನು ನಾವು ಕೂಡ ನಮ್ಮ ಸಲಹೆಗಳನ್ನು ಕರೆದಾಗ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಕಿರಣ್ ಮುಜುಮ್ದಾರ್ ಕೂಡ ಮೊನ್ನೆ ಬಂದಿದ್ರು. ಅವರು ಒಂದು ನೆರವು ಸಲುವಾಗಿ ಒಂದು ಮದುವೆ ಸಲುವಾಗಿ 9ನೇ ತಾರೀಕಿಗೆ ಬಂದು ಭೇಟಿಯಾಗಿ ಅವರು ಕೂಡ ಬಹಳ ಚರ್ಚೆ ಮಾಡಿದ್ದಾರೆ. ಇದ್ರಾಗೆ ಮತ್ತೆ ಇದು ಡಿ ಕೆ ಶಿವಕುಮಾರ್ ಯಾವ್ದು ಉಪಮುಖ್ಯಮಂತ್ರಿಗಳು ಕರೀತಾರೆ, ನಾವೆಲ್ಲರೂ ಭಾಗವಹಿಸಿ, ನಾನು ಪ್ರಿಯಾಂಕರ್ಗೆ ಮತ್ತೆ ಯಾರನ್ನು ಕರೀತಾರೆ ಕರ್ ಮಾಡಿ ಒಟ್ಟಾರೆ ಇವತ್ತು ದಿವಸ ಇಲ್ಲಿ ರಾಜ್ಯದಲ್ಲಿ ಆಗಬೇಕಾಗಿದ್ದು ಇಮಿಡಿಯೇಟ್ ಆಗಿ ಏನಾಗಬೇಕು, ಶಾರ್ಟ್ ಟರ್ಮ್, ಆಮೇಲೆ ಮಧ್ಯಮ ಟರ್ಮ್ನಲ್ಲಿ, ಮೀಡಿಯಂ ಟರ್ಮ್ನಾಗ ಏನಾಗಬೇಕು, ಲಾಂಗ್ ಟರ್ಮ್ ಟನಲ್ಗಿನ್ನಲು ಫ್ಲೈಓವರ್ಸ್ ಕೆಲವೆಲ್ಲ ಲಾಂಗ್ ಟರ್ಮ್ನಲ್ಲಿ ಹೋಗ್ತವೆ, ಕೆಲವೊಂದು ಮೀಡಿಯಂ ಟರ್ಮ್ನಲ್ಲಿ ಹೋಗ್ತವೆ. ಈಗ ಪಾಟ್ ಹೋಲು ಅಂತ ಇಂಥ ರೀಕಾರ್ಪೆಟಿಂಗ್ ಇವೆಲ್ಲ ಕೂಡ ಇಮಿಡಿಯೇಟ್ ಇದರಲ್ಲಿ ಬರ್ತವೆ. ಸೊ ಎಲ್ಲರೂ ಕೂಡ ಯಾವ್ದು ಇಮಿಡಿಯೇಟ್ ಕಸ ಇದು ಮಾಡುವಂಥದ್ದು, ಈಗ ಇಮಿಡಿಯೇಟ್ ಆಗಿ ಮಿಡ್ ಟರ್ಮ್, ಲಾಂಗ್ ಟರ್ಮ್ ಇದೆಲ್ಲರೂ ಕೂಡ ಮಾಡುವಂಥದ್ದು ಮಾಡ್ತೀವಿ. ನಾವು ಸಜೆಷನ್ಸ್ ಕೊಡ್ತೀನಿ. ನೋಡಿ, ಸ್ವಾಭಾವಿಕ ಅವರ ಅಪೇಕ್ಷೆಗಳಿರ್ತವೆ. ಆದರೆ ನಾನು ಲಾಸ್ಟ್ ಟೈಮ್ ಕೂಡ ನಾನು CSR ಅಂತ ಹೇಳಿಲ್ಲ. ನಾನೇನು ಹೇಳಿದ್ದೆ ಅಂದ್ರೆ, ಕಿರಣ್ ಮುಜುಮ್ದಾರ್ ಅವರು ಗಮನ ಸೆಳೆದಿದ್ದಾರೆ, ಅಟೆನ್ಷನ್ ಡ್ರಾ ಮಾಡಿದ್ದಾರೆ, ವಾಟ್ ಉಳಿಸಿದಲ್ಲ. ಅದಕ್ಕೆ 1,000 ಕೋಟಿ ರೂಪಾಯಿ ಕೊಟ್ಟು ನಾವು ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡಿರ್ಲಿಕ್ಕಂದ್ರೆ ಅವ್ರು ಮತ್ತೆ ಅದನ್ನು ರಿಪೀಟ್ ಮಾಡಲಿ. ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ಇವತ್ತು ದಿವಸ ನಾವು ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಬೇರೆ ಅನಿಸ್ತ ಮ್ಯಾಟರ್. ಈ ದೃಷ್ಟಿಯಿಂದ ನಾನು ನಿನ್ನೆನೂ ಕೂಡ ಅದನ್ನೇ ಹೇಳಿದ್ದೀನಿ, ಗಮನ ಸೆಳಿಬೇಕು. ಎಷ್ಟೋ ಸಲ ನಾವು ಕೂಡ ನಮ್ಗೆ ಗೊತ್ತಿರೋದಲ್ಲ ದಿವಸ ಬಹಳಷ್ಟು ವಿಷಯಗಳು, ಅನೇಕ ಸಲ ವಿಚಾರಗಳು ಇವತ್ತು ಮಾಧ್ಯಮದವ್ರು ನೀವು ಗಮನ ಸೆಳಿತೀರಿ. ನಾವು ಗಮನ ಸೆಳೆದ್ಮೇಲೆ ನಾವು ಅಟೆಂಡ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಅಟೆಂಡ್ ನಮ್ಮ ಇದರಿಂದ ಫಲಶ್ರುತಿ ಅಂತ ಹಾಕ್ತೀರಿ ನೀವು. ಹಾಗೆ ಫಲಶ್ರುತಿ ಆಗ್ಬೇಕಲ್ಲ ಇಲ್ಲಿ. ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ರಾಜ್ಯದಲ್ಲಿ ಈಗ ಒಬ್ಬರಲ್ಲ ಒಬ್ಬರು ಕೂಡ ಕ್ಲೈಮ್ ಮಾಡ್ತಾ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಮೊದಲ ಕಡೆ ಸತೀಶ್ ಜಾರಕಿಹೊಳಿ ಅವರು 2028 ಎಂ ಬಿ ಪಾಟೀಲ್ ಅವರು ಕೂಡ ಹಿರಿಯ ನಾಯಕರು. ನೋಡಿ, ನಮ್ಮ ಯಾರದೇ ಕ್ಲೇಮ್ ಇವತ್ತು ಸರ್ ಮಾಡ್ಕೊ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ನಮ್ಮಲ್ಲಿ ಕೊರತೆ ಇಲ್ಲ, ಲೀಡರ್ಶಿಪ್ ಬಹಳಷ್ಟು ಇದೆ ನಮ್ಮಲ್ಲಿ. ಬಿಜೆಪಿ ತರ ದಿವಾಳಿ ಆಗಿಲ್ಲ ನಮ್ಮಲ್ಲಿ. ಅದೆಲ್ಲ ನೋಡಿ, ನಾನು ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ, ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಆಗೋದಲ್ಲ. ಜನ ಇದು ಮಾಡಬೇಕು, ಪಕ್ಷ ಅದನ್ನ ಮನ್ನಣೆ ಮಾಡಬೇಕು. ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ. ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ. ಪಕ್ಷ ಯಾವತ್ತಿನ ದಿವಸ ಜನಾಭಿಪ್ರಾಯ ಬರಬೇಕು. ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಜನ ಇವತ್ತಿನ ದಿವಸ ಅದನ್ನು ಬಯಸಬೇಕು. ಮತ್ತೆ ಕಾಂಗ್ರೆಸ್, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಎಲ್ಲವೂ ಕೂಡ ಹೈಕಮಾಂಡ್ ಇವತ್ತು